ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ವೀಕ್ಷಕರೇ, ಮೊಬೈಲ್ ಸ್ಕ್ರೀನ್ ಮೇಲೆ ಕೈ ಬೆರಳಾಡುವ ಹೊತ್ತಲ್ಲಿ ನ್ಯೂಸ್ ಹನಿ ಇಲ್ಲಿ ನಾವು ನಿಮಗಾಗಿ ತಂದಿದ್ದೇವೆ. ವೀಕ್ಷಕರೇ, ಪಾಕಿಸ್ತಾನ ತನ್ನ ತಾಕತ್ತು ಏನು ಎಂದು ತಾಲಿಬಾನಿಗಳಿಗೆ ಇತ್ತೀಚೆಗೆ ತೋರಿಸಿದೆ. ಒಂದು ಇಸ್ಲಾಮಿಕ್ ದೇಶ ಮತ್ತೊಂದು ಇಸ್ಲಾಮಿಕ್ ರಾಷ್ಟ್ರದ ಮೇಲೆ ಬಾಂಬುಗಳ ಸುರಿಮಳೆ ನಡೆಸಿದೆ. ಪಾಕಿಗಳ ಈ ವರ್ತನೆಗೆ ಕೆಂಡಾಮಂಡಲಗೊಂಡ ತಾಲಿಬಾನ್ ತನ್ನ ರಿಯಾಕ್ಷನ್ನಲ್ಲಿ ಹೀಗೆ ಹೇಳಿದೆ. ಅದೇನು ಗೊತ್ತೇನೋ? ಬಾಂಬ್ ದಾಳಿ ಬಗ್ಗೆ ಕಟುವಾಗಿ ಮಾತನಾಡುವ ತಾಲಿಬಾನ್ ಹೇಳ್ತಿದೆ, ಶಕ್ತಿ ಏನು ಅನ್ನೋದನ್ನು ಶೀಘ್ರ ತಾನು ಪಾಕಿಸ್ತಾನಕ್ಕೆ ತೋರಿಸ್ತೀನಿ ಅಂತ ಘೋಷಿಸಿಬಿಟ್ಟಿದೆ. ಪಾಕಿಸ್ತಾನದ ಮೇಲೆ ಉಗ್ರ ರೂಪ ತಳೆದಿರುವ ತಾಲಿಬಾನಿಗಳು ಪಾಕಿಸ್ತಾನದ ಗಡಿಯಲ್ಲಿ ಸಾವಿರಾರು ಯುದ್ಧ ಪರಿಕರಗಳನ್ನು ಸನ್ನದ್ಧಗೊಳಿಸಿಕೊಂಡಿದ್ದಾರೆ. ಈ ತಾಲಿಬಾನಿಗಳಿದ್ದಾರಲ್ಲ ಪ್ರೇಕ್ಷಕರೇ, ಇವರೇನು ಯುದ್ಧ ಹೂಡುವ ವಿಚಾರದಲ್ಲಿ ಪಾಕಿಗಳಿಗಿಂತ ಒಂದಿಂಚು ಕೂಡ ಅಶಕ್ತರಲ್ಲ ಎಂಬುದು ಜಗತ್ತಿಗೆ ತಿಳಿದಿದೆ ಎಂಬುದು ನಾವಿಲ್ಲಿ ನೆನಪಿಸಿಕೊಳ್ಳಬೇಕಾಗ್ತದೆ. ತಾಲಿಬಾನಿಗಳು ತಮ್ಮ ಬತ್ತಳಿಕೆಯಲ್ಲಿರುವ ಎಲ್ಲ ಯುದ್ಧ ಪರಿಕರಗಳನ್ನು ಪಾಕಿಸ್ತಾನದ ಗಡಿಯಲ್ಲಿ ಈಗಾಗಲೇ ಸನ್ನದ್ಧಗೊಳಿಸಿದೆ. ಈ ತಾಲಿಬಾನಿಗಳು ಯಾವ ಕ್ಷಣ ಬೇಕಾದರೂ ಆರ್ಥಿಕವಾಗಿ ಪ್ರಬಲ ದೇಶಗಳ ತಲಬಾಗಲಿಗೆ ಭಿಕ್ಷಾಪಾತ್ರೆ ಹಿಡಿದು ನಿಂತಿರುವ ಪಾಕಿಸ್ತಾನದ ಮೇಲೆ ಯುದ್ಧಕ್ಕೆ ಇಳಿಯಲೇಬಹುದಾಗಿದೆ. ಪಾಕಿಸ್ತಾನದ ಮಿಲಿಟರಿ ಮತ್ತು ಉಗ್ರಗಾಮಿ ಸಂಘಟನೆಗಳ ಕೈಯಲ್ಲಿ ತನ್ನ ಜುಟ್ಟು ಕೊಟ್ಟಿರುವ ಶಹಬಾಜ್ ಶರೀಫ್ ಸರ್ಕಾರ ತನ್ನ ದೇಶದ ಜನಸಾಮಾನ್ಯರ ಬದುಕನ್ನೇ ಮುರಾಬಟ್ಟೆ ಮಾಡಿಟ್ಟಿದೆ. ತುತ್ತು ಅನ್ನಕ್ಕೂ ಪಾಕಿಸ್ತಾನಿ ನಾಗರಿಕರು ಪರಿತಪಿಸುವಂತೆ ಮಾಡಿದೆ ಈ ಶಹಬಾಜ್ ಸರ್ಕಾರ. ಪ್ರೇಕ್ಷಕರೇ, ಇದು ಪಾಪಿ ಪಾಕಿಸ್ತಾನದ ವರ್ತಮಾನದ ಸ್ಥಿತ್ಯಂತರವಾಗಿದೆ. ನ್ಯೂಸ್ ರಿವ್ಯೂ ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.